ವ್ಯಕ್ತಿಗತವಾಗಿ ಟಾರ್ಗೆಟ್ ಮಾಡಬೇಕೆನ್ನುವ ಉದ್ದೇಶ ಇಲ್ಲ. ಉದ್ದೇಶಪೂರ್ವಕವಾಗಿ ಎಸ್ಐಟಿ ದಿಕ್ಕು ತಪ್ಪಿಸಲಾಗ್ತಿದೆ. ಅಪಪ್ರಚಾರ ಮಾಡಿರೋರ ಮೇಲೆ ಕ್ರಮ ಯಾಕೆ ತೆಗೆದುಕೊಂಡಿಲ್ಲ ಅಂತ ವಿಧಾನಸೌಧದಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉದ್ದೇಶಪೂರ್ವಕವಾಗಿ ಎಸ್ಐಟಿಯನ್ನು ದಿಕ್ಕು ತಪ್ಪಿಸಲಾಗ್ತಾ ಇದೆ ಅಥವಾ ಎಸ್ಐಟಿನೇ ದಿಕ್ಕು ತಪ್ಪಿಸಲಾಗ್ತಾ ಇದೆ ಅಂತ ಸಿಎಂ ಮೇಲೆ ಆರೋಪ ಬಂದಾಗ ನಿಮಗೆ ನೋವಾಗುತ್ತೆ. ಸೊ ತಮಿಳುನಾಡಿನವರ ಜೊತೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿದೆ. ಈಗ 24 ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಯ್ತಲ್ಲ, ನಿನ್ನೆ ಆ ವಿಚಾರವಾಗಿ ಮಾತನಾಡಿ ಸಿಎಂ ಮೇಲೆ ಆರೋಪ ಕೇಳಿ ಬಂದಾಗ ಇವರಿಗೆ ನೋವಾಗುತ್ತೆ. ಆದರೆ ಎಸ್ಐಟಿ ರಚನೆ ಮಾಡಬೇಕಾದ್ರೆ ಯಾಕೆ ಯೋಚನೆ ಮಾಡಲಿಲ್ಲ ಅನ್ನುವಂಥ ವಿಚಾರ. ಸೊ ಯಾರಿದ್ದಾರೆ ಇವರ ಹಿಂದೆ, ಯಾಕೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ. ವ್ಯಕ್ತಿಗತವಾಗಿ ಯಾರನ್ನೋ ಆರೋಪ ಮಾಡಬೇಕು, ಟಾರ್ಗೆಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇಲ್ಲ. ದಿಕ್ಕು ತಪ್ಪಿಸುತ್ತಿರುವ ಮತ್ತು ಉದ್ದೇಶಪೂರ್ವಕವಾಗಿ ದಿಕ್ಕು ತಪ್ಪಿಸ್ತಿರೋದ್ರ ಹಿಂದುಗಡೆ ಒಂದು ಷಡ್ಯಂತ್ರ ಇದೆ. ನೋಡಿ, ಈ ಗಜ್ನಿ ಮೊಹಮ್ಮದ್ದು ರಾಜ ಜಯಚಂದ್ರನ ಟೂಲ್ ಆಗಿ ಬಳಸ್ಕೊಂಡ. ಈ ಧರ್ಮಸ್ಥಳದ ಪ್ರಕರಣದ ಹಿಂದುಗಡೆನೂ ಕೂಡ ಹಲವು ಗಜ್ನಿಗಳಿದ್ದಾರೆ. ಅವರು ಈ ತಿಮ್ರೋಡಿ ಥರದವ್ರನ್ನ, ಗಿರೀಶ್ ಮಠಣ್ಣನ ಥರದವ್ರನ್ನ ಟೂಲ್ ಆಗಿ ಬಳಸ್ಕೊಳ್ತಿದ್ದಾರೆ ನನ್ನ ಅನುಮಾನ. ಬ್ರಿಟಿಷರು ಮಹಾರಾಣಿ ಚೆನ್ನಮ್ಮನ ಕಿತ್ತೂರು ವಶಪಡಿಸ್ಕೊಳ್ಬೇಕಾದ್ರೆ ಮಲ್ಲಪ್ಪ ಶೆಟ್ಟಿ, ಚೆನ್ನಪ್ಪ ಶೆಟ್ಟಿಯನ್ನೇ ಬಳಸ್ಕೊಂಡ್ರು. ಹೀಗೆ ಇಲ್ಲೂ ಕೂಡ ಕೆಲವು ಮಲ್ಲಪ್ಪ ಶೆಟ್ಟಿ, ಚೆನ್ನಪ್ಪ ಶೆಟ್ಟಿಗಳಿದ್ದಾರೆ. ಅವರೆಲ್ಲರೂ ಟೂಲ್ ಆಗಿದ್ದಾರೆ. ಇದ್ರ ಹಿಂದುಗಡೆ ಬೇರೆಯೇ ಫೋರ್ಸ್ ಇದೆ. ಯೋಚನೆ ಮಾಡಿ, ಧರ್ಮಸ್ಥಳದಂಥ ಆಳವಾಗಿ ಜನರ ಮನಸ್ಸಿನಲ್ಲಿ ಬೇರು ಬಿಟ್ಟಿರುವಂಥ ಸಂಸ್ಥೆ ಮತ್ತು ಧರ್ಮಾಧಿಕಾರಿಗಳ ವಿರುದ್ಧನೇ ಈ ರೀತಿ ಷಡ್ಯಂತ್ರ ಮಾಡುವರು ಇನ್ನು ಬೇರೆಯವ್ರ ವಿರುದ್ಧ ಭಾಳ ಸುಲಭ ತುತ್ತಾಗ್ಬಿಡ್ತಾರೆ. ಆ ಥರ ಒಂದು ವ್ಯಾಪಕವಾಗಿರ್ತಕ್ಕಂಥ ಅಪಪ್ರಚಾರವನ್ನು ಮಾಡಿದ್ದಾರೆ. ನಾನು ಸರ್ಕಾರ ಯಾಕೆ ಅಪಪ್ರಚಾರ ಮಾಡಿರೋರ ಮೇಲೆ ಕ್ರಮ ತಗೊಳ್ತಿಲ್ಲ, ಯಾಕೆ ಕ್ರಮ ತಗೊಳ್ತಿಲ್ಲ? ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಮಾಡ್ತಿದ್ದಂಗೆ ನೋವಾಯಿತು ಕಾಂಗ್ರೆಸ್ಸಿಗರಿಗೆ, ಆಕ್ರೋಶ ಬಂತು. ಧರ್ಮಾಧಿಕಾರಿಗಳ ವಿರುದ್ಧ ಆರೋಪ ಮಾಡಿದಾಗ ಅದೇ ಆಕ್ರೋಶ ಪ್ರಕಟ ಆಗಬೇಕಿತ್ತಲ್ಲ, ಅದೇ ನೋವು ಬರಬೇಕಿತ್ತಲ್ಲ, ಯಾಕೆ ನೋವು ಆಗಲಿಲ್ಲ? ಏನಾದರೂ ಅರೆಯುಳಿಕೆ ಇಂಜೆಕ್ಷನ್ ಯಾರು ಕೊಟ್ಟಿದ್ರ ಧರ್ಮಸ್ಥಳದ ವಿಷಯದಲ್ಲಿ? ನೋವು